ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಒಂದು 45 ಎಕರೆ ಒಂದು ಸುಂದರವಾದಂಥ ಕಾಫಿ ತೋಟನ ನೋಡ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಸಕಲೇಶಪುರದಿಂದ 15 ಕಿಲೋಮೀಟರ್ ಆಗುತ್ತೆ. ಅಂದರೆ ಸಕಲೇಶಪುರಕ್ಕೆ ಹೋಗೋಕ್ಕಿಂತ ಮುಂಚೆನೇ ಈ ಪ್ರಾಪರ್ಟಿ ಸಿಗುತ್ತೆ. ಹಾಗೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ 10 ಕಿಲೋಮೀಟರ್ ಆಗುತ್ತೆ. NH ಇಂದ 10 ಕಿಲೋಮೀಟರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರಲ್ಲಿ 2 ಕಿಲೋಮೀಟರ್ ಟಾರ್ ರೋಡ್ ಇದೆ, 1 ಕಿಲೋಮೀಟರ್ ಮಣ್ಣಿನ ರಸ್ತೆ ಇದೆ. ಮತ್ತು ಈ ಪ್ರಾಪರ್ಟಿಯ ವಿಶೇಷತೆ ಏನು ಅಂತಂದರೆ, ನಿಮಗೆ ಟೋಟಲ್ ಆಗಿ 45 ಎಕರೆ ಬರುತ್ತೆ. ಸೊ 45 ಎಕರೆಯಲ್ಲಿ 20 ಎಕರೆ ಒಂದು ಪಾರ್ಟ್ ಇದೆ ಮತ್ತು 17 ಎಕರೆ ಒಂದು ಪಾರ್ಟ್ ಇದೆ. ನೀವು 20 ಎಕರೆನಾದ್ರೂ ತೊಗೋಬೋದು, 15 ಎಕರೆನಾದ್ರೂ ತೊಗೋಬೋದು, ಇಲ್ಲ ಅಂತಂದರೆ ಟೋಟಲ್ ಆಗಿ 45 ಎಕರೆನೂ ತೊಗೋಬೋದು. 3 ಆಪ್ಷನ್ ಇದೆ. ಮತ್ತು ಈ ಪ್ರಾಪರ್ಟಿಯಲ್ಲಿ 4 ಕೆರೆ ಬರುತ್ತೆ ಮತ್ತು 9 ಬೋರ್ವೆಲ್ ಇದೆ. ತುಂಬ ಒಳ್ಳೆ ವಾಟರ್ ಸೋರ್ಸ್ ಇದೆ. ನಿಮಗೆ ಏನಿಲ್ಲ ಅಂದರೂ 50ರಿಂದ 100 ಎಕರೆ ತನಕ ಮೇಂಟೈನ್ ಮಾಡ್ಬೋದು. ಮತ್ತು ವಾಟರ್ ಸ್ಟ್ರೀಮ್ ಕೂಡ ಇದೆ. ವರ್ಷಪೂರ್ತಿ ಹರಿಯುವಂಥ ವಾಟರ್ ಸ್ಟ್ರೀಮ್ ಇದೆ. ಸೊ ದಿ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ರೋಡಿಂದ ರೈಟ್ ಸೈಡ್ಗೂ ಬರುತ್ತೆ, ಲೆಫ್ಟ್ ಸೈಡ್ಗೂ ಬರುತ್ತೆ. ಜಿನಿಯನ್ ಪ್ಲೇಸ್ ಮತ್ತು 95% ಲೆವೆಲ್ ಜಾಗ ಬರುತ್ತೆ. ನಾವು ತುಂಬ ಪ್ರಾಪರ್ಟಿಗಳನ್ನ ನೋಡಿದ್ದೀವಿ. ಆ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಹೇಳ್ತಿದ್ದೀನಿ. ಇಷ್ಟು ಲೆವೆಲ್ ಆಗಿರುವಂಥ ಜಾಗ, ಇಷ್ಟು ಕಂಡೀಷನ್ ಆಗಿರುವಂಥ ತೋಟ ಮತ್ತೆ ಸಿಗೋದಿಲ್ಲ ಈ ಏರಿಯಾದಲ್ಲಿ. ಈ ಏರಿಯಾದಲ್ಲಿ 5, 10, 20 ಎಕರೆ ತೋಟಗಳೆಲ್ಲ ಇದು ಒಂದೇ ಒಂದು ಪ್ರಾಪರ್ಟಿ ಅವೈಲೇಬಲ್ ಇದೆ. ದಿ ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಈ ಏರಿಯಾದಲ್ಲಿ 60ರಿಂದ 80 ಇಂಚು ಮಳೆ ಆಗುತ್ತೆ. ಒಳ್ಳೆ ರೆಡ್ ಸಾಯಿಲ್ ಜಾಗ, ತುಂಬ ಲಕ್ಷಾಂತರ ಬೆಲೆ ಬಾಳುವಂಥ ಕಾಡು ಮರಗಳಿದೆ, ಜಂಗಲ್ ವುಡ್ಗಳಿದೆ, ಒಳ್ಳೆ ವಾಟರ್ ಸೋರ್ಸ್ ಇದೆ, ಸೂಪರ್ ಆಗಿದೆ. ಮತ್ತು ಜನರಲ್ ಪ್ರಾಪರ್ಟಿ ಆಗಿದೆ. ಟೈಟಲ್ ಕ್ಲಿಯರ್ ಇದೆ. ನೋಡಿ, ನೀವು ಪ್ಲಾಂಟೇಶನ್ ನೋಡ್ತಿದ್ದೀರಾ ಹೇಗಿದೆ ಅಂತ. 30 ಅಡಿ ರೋಡ್ ಇದೆ. ನಿಮಗೆ 1 ಕಿಲೋಮೀಟರ್ ಮಡ್ ರೋಡ್ ಅಂತ ಹೇಳಿದ್ನಲ್ವ, ಅದು ಕೂಡ 30 ಅಡಿ ಅಗಲವಾಗಿರುವಂಥ ರಸ್ತೆ. ಬಲಭಾಗ ಮತ್ತು ಎಡಭಾಗ 2 ಕಡೆನೂ ಪ್ರಾಪರ್ಟಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಅಷ್ಟೇ ಚಿನ್ನದಂಥ ಜಾಗ. ನೀವು ಈ ಜಾಗನ ಹೇಗೆ ತೊಗೋಬೇಕು ಅಂತಂದರೆ, ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ, ಸಾಯಿಲ್ ಚೆನ್ನಾಗಿದೆ, ಕೆರೆಗಳಿದೆ, ಬೋರ್ವೆಲ್ಗಳಿದೆ, ಒಳ್ಳೆ ವಾತಾವರಣ, ಆಮೇಲೆ ಪೀಸ್ಫುಲ್ ಜಾಗ, ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ. ಆ ಥರ ಒಂದು ಸಪ್ರೇಟ್ ಆಗಿರೋ ಪ್ರೈವೇಟ್ ಪ್ರಾಪರ್ಟಿ ಇದು. ಸೊ ಹೋಮ್ ಸ್ಟೇ ಮಾಡ್ಬೋದು, ರೆಸಾರ್ಟ್ ಮಾಡ್ಬೋದು, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಬೋದು, ಒಳ್ಳೆ ಇನ್ಕಮ್ ಆಗಿ ಈ ಪ್ರಾಪರ್ಟಿನ ಕನ್ವರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೂ ಒಂದು ಇವಾಗೆಲ್ಲ ಪ್ರಾಜೆಕ್ಟ್ ವರ್ಕ್ಗಳು, ವಿಲ್ಲಾ ಕಾನ್ಸೆಪ್ಟ್ ಎಲ್ಲ ಮಾಡ್ತಿದ್ದಾರೆ. ಸೊ ಆ ಪ್ರಾಜೆಕ್ಟ್ಗಂತೂ ಹೇಳಿ ಮರೆಸ್ದಂಗಿದೆ ಜಾಗ. ಸೊ ಒಂದು ಪರ್ಸ್ನಲ್ ಯೂಸ್ಗೂ ಓಕೆ, ಇಲ್ಲ ಕಮರ್ಷಿಯಲ್ ಏನು ಮಾಡ್ತೀವಿ ಅಂದರೂ ಓಕೆ. ಮತ್ತು ಕನ್ವರ್ಷನ್ಗಳು ಸಿಗುತ್ತೆ ಈ ಏರಿಯಾದಲ್ಲಿ. ಮತ್ತು ಈ ಪ್ರಾಪರ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲ ಥರ ಮಿಶ್ರ ಬೆಳೆಗಳಿಗೆ ಸೂಟ್ ಆಗುತ್ತೆ. ಕಾಫಿಗೂ ಆಗುತ್ತೆ, ಅಡಿಕೆ, ಮೆಣಸು, ಏಲಕ್ಕಿ, ಬಟರ್ ಫ್ರೂಟು, ಈ ಥರ ಮಿಡ್ ರೇಂಜಲ್ಲಿ ನಿಮ್ಗೆ 60ರಿಂದ 80 ಇಂಚು ಮಳೆ ಬೀಳೋದ್ರಿಂದ ಎಲ್ಲ ಥರ ಕ್ರಾಪ್ನು ನಾವಿಲ್ಲಿ ಬೆಳಿಬೋದು. ದಿ ಬೆಸ್ಟ್ ಜಾಗ. ಮತ್ತೆ ಸಿಗೋದಿಲ್ಲ ಈ ಪ್ರಾಪರ್ಟಿಗಳು. ಒನ್ ಆ್ಯಂಡ್ ಓನ್ಲಿ ಪೀಸ್, ಮಾಸ್ಟರ್ ಪೀಸ್ ಅಂತಾರಲ್ಲ, ಆ ಥರ ಜಾಗ. ನೋಡಿ, ಈಲ್ಡಿಂಗ್ ಇದ್ದಾಗ ನಿಮ್ಗೆ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ. ಒಳ್ಳೆ ಕ್ರಾಪ್ ಬರುತ್ತೆ. ಏರಿಯಾದಲ್ಲಿ ಕ್ವಾಲಿಟಿ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅಕ್ಕಪಕ್ಕ ಮನೆಗಳಿದೆ, ಹಳ್ಳಿಗಳಿದೆ. ಇವ್ರದ್ದು ಈ ಪ್ರಾಪರ್ಟಿಲಿ ಒಂದು ಮನೆ ಕೂಡ ಇದೆ, ಹಳೆ ಮನೆ. ನೀವು ಇದನ್ನು ಲೇಬರ್ ಶೆಡ್ಡಾಗಿ ಯೂಸ್ ಮಾಡ್ಬೋದು. ಮತ್ತು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ. ನೋಡಿ, ನೀವು ಕೆರೆ ನೋಡ್ತಿದ್ದೀರಾ, ಆ ಕೆರೆ ನೀರಿನ ಕಲರ್ ನೋಡಿ ಹೇಗಿದೆ ಅಂತ. ಬೆಸ್ಟ್ ಜಾಗ ಅಂತ ಹೇಳ್ಬೋದು. ಆಮೇಲೆ ಎಂಟೈರ್ ಎಸ್ಟೇಟು ಡೆಡ್ ಎಂಡ್ ಕೆಲಸ ಆಗ್ತಿದೆ. ಆಮೇಲೆ ಎಂಟೈರ್ ಎಸ್ಟೇಟ್ಗೆ ಹೊಸದಾಗಿ ಫೆನ್ಸಿಂಗ್ ಮಾಡಿಕೊಡ್ತಿದ್ದೀವಿ. ಸೊ ಡ್ರೀಮ್ ಪ್ರಾಪರ್ಟೀಸ್ ಕಡೆಯಿಂದ ನಿಮಗೆ ಡೆಡ್ ಲೈನ್ ಮತ್ತು ಫೆನ್ಸಿಂಗ್ ಕೆಲಸ ಪೂರ್ತಿಯಾಗುತ್ತೆ. ಒಟ್ಟಾರೆ ತಗೊಳ್ಳೋದಾದರೆ ದಿ ಬೆಸ್ಟ್ ಜಾಗ. ಅಲ್ಟಿಮೇಟ್ ಆಗಿದೆ, ಲೆವೆಲ್ ಆಗಿದೆ, ಎಲ್ಲ ಕಡೆ ವೆಹಿಕಲ್ಗಳು ತಿರುಗಾಡುತ್ತೆ. ಡ್ರೈಯಿಂಗ್ ಯಾರ್ಡ್ ಇದೆ, ಕಾಫಿ ಪಲ್ಪಿಂಗ್ ಯೂನಿಟ್ ಇದೆ, ಎಂಟೈರ್ ಎಸ್ಟೇಟಲ್ಲಿ CC ಕ್ಯಾಮ್ರಾ ಇದೆ. ಸೊ ದಿ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಪ್ರೈವೇಟ್ ಪ್ರಾಪರ್ಟಿ ಸಖತ್ತಾಗಿದೆ. ಯಾರಾದರೂ ನಮ್ಮ ಸಕಲೇಶಪುರ ಭಾಗದಲ್ಲಿ ಅಥವಾ ಬಾಳುಪೇಟೆ ಭಾಗದಲ್ಲಿ 20ರಿಂದ 50 ಎಕರೆ ಯಾರಾದರೂ ಪ್ರಾಪರ್ಟಿ ನೋಡ್ತಿದ್ರೆ ಅಂಥವ್ರಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಪಕ್ಕಾ ಸೂಟ್ ಆಗುತ್ತೆ. ನೋಡಿ, ಇನ್ನೊಂದು ಕೆರೆ ನೀವು ನೋಡ್ತಿದ್ದೀರಾ. ಈ ಕೆರೆ ಪಕ್ಕನೇ ಸ್ಟ್ರೀಮ್ ಬರುತ್ತೆ. ಹಾಗೆ ನೋಡಿ, ರೋಬಸ್ಟಾ ಪ್ಲಾಂಟೇಶನ್ ಎಷ್ಟು ಕಂಡೀಷನ್ ಇದೆ. ಆಮೇಲೆ ನಿಮಗೆ ತ್ಯಾಗದ ಮರಗಳು ತುಂಬ ಇದೆ. ಎಸ್ಟೇಟ್ ತುಂಬ ತ್ಯಾಗದ ಮರಗಳು ಬರುತ್ತೆ. ತುಂಬ ದಪ್ಪ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನಲ್ಲಿರುತ್ತೆ, ನೀವು ಕಾಲ್ ಮಾಡ್ಬೋದು. ಜಾಗನ ವಿಸಿಟ್ ಕೂಡ ಮಾಡ್ಬೋದು. ಒಂದು ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ. ನಿಮಗೆ ಒಂದು 7ರಿಂದ 8 RTC ಬರುತ್ತೆ ಟೋಟಲ್ಲು 45 ಎಕರೆಗೆ.
ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ 45 ಲಕ್ಷ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ, ನಾವು ಮಾಡ್ತಿರುವಂಥ ಈ ಥರ ಹೊಸ ಪ್ರಾಪರ್ಟಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜಲ್ಲೂ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಅಂತಿದೆ. ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನಿಮಗೆ ಪ್ರಾಪರ್ಟಿ ಅಪ್ಡೇಟ್ ಸಿಗುತ್ತೆ. ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.